ಇವತ್ತು ನಾನು ನಿಮಗೆ ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ತೋರಿಸ್ಕೊಡ್ತೀನಿ. ಯಾವುದು ಗೊತ್ತಾ? ಮಿಲ್ಲೆಟ್ಸ್ ಇಡ್ಲಿ ಮತ್ತು ಹುರ್ಗಡ್ಲೆ ಸಾಂಬಾರು. ಹುರ್ಗಡ್ಲೆ ಸಾಂಬಾರು ಈ ಮಿಲ್ಲೆಟ್ ಇಡ್ಲಿಗೆ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬೇಳೆ ಬಳಸ್ಕೊಳ್ಳೋದೇ ಬೇಡ, ಬೇಳೆ ಇಲ್ದೇ ಸೂಪರಾದ ಇಡ್ಲಿಗೆ ಸಣ್ಣ ಈರುಳ್ಳಿ ಸಾಂಬಾರು ಮಾಡೋದು ಹೇಗೆ ನೋಡ್ಕೊಂಡು, 1 ಕಪ್ಪು ರಾಗಿ, ಅರ್ಧ ಕಪ್ಪಷ್ಟು ಸಾಮೆ ಅಕ್ಕಿ. ನೀವು ಸಾಮೆ ಬದಲಾಗಿ ನವಣೆ, ಆರ್ಕ, ಊದಲು ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ನಾನಿಲ್ಲಿ ಸಾಮೆ ಅಕ್ಕಿ ಬಳಸಿದ್ದೀನಿ. 1/4 ಭಾಗ ಉದ್ದಿನಬೇಳೆ, 1/4 ಭಾಗ ಸಬ್ಬಕ್ಕಿ. ನೆನ್ಪಿಟ್ಕೊಳ್ಳಿ ಅಳತೆ. 1 ಕಪ್ಪು ರಾಗಿ, ಅರ್ಧ ಕಪ್ಪು ಸಾಮೆ ಅಕ್ಕಿ, 1/4 ಭಾಗ ಉದ್ದಿನಬೇಳೆ, 1/4 ಭಾಗ ಅಂದರೆ 1/4 ಕಪ್ಪು ಸಬ್ಬಕ್ಕಿ. ಧೂಳಿಲ್ಲದೆ ಕ್ಲೀನಾಗಿ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ಒಂದು 5 ಅವರ್ಸು ನೆನೆಲಿಕ್ಕೆ ಬಿಟ್ಬಿಡಿ. ಬೆಳಗ್ಗೆನೇ ನೆನೆಸ್ಬಿಡಿ, ಆವಾಗ ಈಸಿ ಆಗುತ್ತೆ. ಸಂಜೆಗೆ ರುಬ್ತಾ ಇದ್ದೀನಿ ನಾನು. 2 ಬ್ಯಾಚಲ್ಲಿ ನಾನು ರುಬ್ತಾ ಇದ್ದೀನಿ. ಯಾಕಂದರೆ ಮಿಕ್ಸಿ ಜಾರು ಚಿಕ್ಕ ಸೈಜು, ಅದರಿಂದ ಒಟ್ಟಿಗೆ ಹಾಕಿ ರುಬ್ಲಿಕ್ಕಾಗಲ್ಲ. ನಿಮ್ಮ ದೊಡ್ಡ ಜಾರ್ ಇದ್ದರೆ ಒಟ್ಟಿಗೆ ಹಾಕಿ ರುಬ್ಬೋದು. ನೀವು ರುಬ್ದಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು, ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರುತ್ತಲ್ಲ ಅದರಲ್ಲೂ ಸ್ವಲ್ಪ ನೀರು ಹಾಕಿ ಸೇರಿಸ್ಬಿಟ್ಟು, ಮೀಡಿಯಮ್ ತೆಳುವಾಗಿರಬೇಕು. ಇಡ್ಲಿ ಹಿಟ್ಟು ಗೊತ್ತಿದೆಯಲ್ಲ ಆ ಥರ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಫರ್ಮೆಂಟೇಷನ್ಗೆ ಇಟ್ಬಿಡಿ. ಬೆಳಗ್ಗೆಗೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಗೊತ್ತಾ? ಅದೇ ನಾವು ವೈಟ್ ಅಕ್ಕಿಲಿ ಮಾಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು ವಿಡಿಯೋದಲ್ಲಿ, ತುಂಬ ಉದುಗಿ ಬಂದಿರ್ತಿತ್ತು. ನಾನು ಕಡಿಮೆ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸೂಪರಾಗಿ ಫರ್ಮೆಂಟ್ ಆಗಿರುತ್ತೆ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿಬಿಟ್ಟು, ಇಡ್ಲಿ ಪಾತ್ರೆಯಲ್ಲಿ 2 ಪ್ಲೇಟ್ ಕೊಟ್ಟಿದ್ದಾರೆ. ಈ ಥರ 7 ಇಡ್ಲಿ ಬರುತ್ತೆ, 14 ಇಡ್ಲಿ ಆಗುತ್ತೆ ಒಂದು ಟೈಮ್ಗೆ. ಆ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಲಿಕ್ಕೆ ಬಂದ ಮೇಲೆ ಇಡ್ಲಿ ಪ್ಲೇಟ್ ಇಟ್ಟು ಬ್ಯಾಟರ್ ಹಾಕಿ ಸೂಪರಾಗಿ ಒಂದು 15ರಿಂದ 20 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಇದು ಬೇಯೋಷ್ಟೊತ್ತಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ, ಹುರ್ಗಡ್ಲೆ ಸಾಂಬಾರು ಅಂತ, ಬೇಳೆನೇ ಬೇಡ, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ಹುರ್ಗಡ್ಲೆ, 1 ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜು ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೆಗೆದು ಹಾಕಿದ್ದೀನಿ. 3 ಸ್ಪೂನು ಸಾಂಬಾರು ಪುಡಿ, ಮನೇಲೇ ಮಾಡಿದಂಥ ಸಾಂಬಾರು ಪುಡಿ. ನೀವು ರೆಡಿಮೇಡ್ ತೊಗೊಂಡಿದ್ರೆ ಅದನ್ನು ಹಾಕೋಬೋದು. 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಸಣ್ಣ ಸ್ಪೂನಲ್ಲಿ ಅರಿಶಿನ ಪುಡಿ, ಮತ್ತು ಇಂಗು, ಚಕ್ಕೆ ಒಂದೇ 1 ಪೀಸು. ರುಬ್ಲಿಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸಾಂಬಾರು ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು 10ರಿಂದ 15 ಸಣ್ಣ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಒಂದು 5 ನಿಮಿಷದಲ್ಲೇ ಬಾಡೋಗ್ಬಿಡುತ್ತೆ. ಅದೊಂಥರ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆದಾಗ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ. ಕಡಿಮೆ ಮಸಾಲಾಗೂ ರುಬ್ಬಕ್ಕೂ ಹಾಕಿದ್ದೀನಿ, ಈರುಳ್ಳಿ ಬಾಡೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದೇ ಒಂದು ಟೊಮೆಟೊ ಚೆನ್ನಾಗಿ ಹೆಚ್ಚಿಬಿಟ್ಟು ಈರುಳ್ಳಿ ಟೊಮೆಟೊ ಎರಡನ್ನೂ ಬಾಡಿಸ್ತಾ ಇದ್ದೀನಿ. ಸ್ವಲ್ಪ